ಮೇಲೆ ಈ ದಿನ ಇಡೀ ದೇಶಾದ್ಯಂತ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಜನ್ಮದಿನವನ್ನು ಶಿಕ್ಷಕರ ದಿನಾಚರಣೆಯಾಗಿ ಆಚರಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾಡಿನ ಸಮಸ್ತ ಶಿಕ್ಷಕ ಬಂಧುಗಳಿಗೆ ಶಿಕ್ಷಕರ ದಿನಾಚರಣೆ ಶುಭಾಶಯಗಳನ್ನು ತಿಳಿಸುತ್ತೇವೆ. ಸರ್, ಹಿಂದೂ ಮಹಾಸಭೆ ಅಂದರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಡಿಜೆ ಬ್ಯಾನ್ ಆಗಿದೆ. ಆದರೆ ಕೆಲ ಸ್ವಾಮೀಜಿಗಳು ಮತ್ತು ಮುಖ್ಯಮಂತ್ರಿಗಳು ಡಿಜೆ ಬೇಕು ಅಂತ ಮನವಿ ಮಾಡ್ತಿದ್ದಾರೆ. ಇನ್ನು ಬ್ಯಾನ್ ಮಾಡಿರೋದು ವಾಪಸ್ ಮಾಡ್ತಾರೆ. ರಾಜ್ಯ ಮಟ್ಟದಲ್ಲಿ ಸರ್ಕಾರ ಏನು ಶಬ್ದ ಮಾಲಿನ್ಯ ಆಗ್ತಾಯಿದೆ. ಕಳೆದ ಹಿಂದೂ ಮಹಾಗಣಪತಿ ಚಿತ್ರದುರ್ಗದಲ್ಲಿ ನಡೆದಂಥ ಸಂದರ್ಭದಲ್ಲಿ ಸುಮಾರು 20 ಜನಕ್ಕೆ ಕಿವುಡು ಬಂದಿದೆ ಅಂತಕ್ಕಂಥದ್ದು ನೀವೆಲ್ಲ ಪೇಪರಲ್ಲಿ 20 ಜನಕ್ಕೆ ಸುಮಾರು 20 ಜನಕ್ಕೆ ಕಿವಿ ಬಂದಾಗಿರ್ತಕ್ಕಂಥದ್ದು ನಮ್ಮ ಮುಂದೆ ನಿದರ್ಶನ ಇದೆ. ಇವತ್ತು ನಾವು ಗಣಪತಿ ಆರಾಧನೆ ಮಾಡೋದು ಭಕ್ತಿಪೂರ್ವಕವಾಗಿ. ಡಿಜೆಗಿಂತ ನಮಗೆ ನಮ್ಮ ನಾಡಿನ ಸಂಸ್ಕೃತಿ ಇನ್ನು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕುಣಿತಾ ಇದೆ, ಬೇರೆ ಬೇರೆ ಕೋಲಾಟ ಬೇಕಾದಷ್ಟಿದೆ. ಸೊ ಹಳೆ ಸಂಸ್ಕೃತಿ ಹೊರಳುತ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತೀವಿ. ಅಂದರೆ ಸರ್, ಡಿಜೆಗೆ ಯಾವುದೇ ಕಾರಣಕ್ಕೂ ಪರ್ಮಿಷನ್ ಕೊಡೋದು ಬಂದರೆ ಇದು ಸರ್ಕಾರ ತಗೊಂಡಿರೋ ನಿರ್ಧಾರ. ಒಂದು ಜಿಲ್ಲೆ ಪ್ರಶ್ನೆ ಬರಲಾಗಿದೆ, ಒಂದು ಪ್ರಶ್ನೆ ಬರ್ತಾರೆ, ಬರೀ ಒಂದು ಧರ್ಮಕ್ಕೆ ಸೇರ್ತಕ್ಕಂಥದ್ದು ಎಲ್ಲ ಈಗ ನಾವು ಸರ್ಕಾರ ರಾಜ್ಯ ಮಟ್ಟದಲ್ಲಿ ನಿರ್ಧಾರ. ಸರ್, ದಸರಾ ಉದ್ಘಾಟನೆಗೆ ಭಾನು ಪುಸ್ತಕ ಅವ್ರನ್ನ ಕರೆದಿದ್ದಾರೆ. ಆದರೆ ದೀಪಾ ಬಾಸ್ತಿ ಅವರು ಹೇಳಿದ್ದಾರೆ ಒಂದು ಸಮುದಾಯನ ಓಲೈಕೆ ಮಾಡೋದಕ್ಕೆ ಭಾರತ ದೇಶ ಜಾತ್ಯತೀತ, ಒಂದು ಜಾತಿ ಒಂದು ಧರ್ಮಕ್ಕೆ ಸೀಮಿತ ಆಗಿರೋದು. ಎಲ್ಲ ಜಾತಿ ಧರ್ಮಗಳು ಭಾರತದ ತಳಹದಿಯಲ್ಲಿ ಮೇಲಿಂತಿದೆ. ಸೊ ಇದರಲ್ಲಿ ಜಾತಿ ಭೇದ ಆ ಭೇದ ಮಾಡೋದು ಎಲ್ಲ ಧರ್ಮಗಳು ಇದರಲ್ಲಿ ಭಾಗವಹಿಸ್ತಾರೆ. ಇದು ಮುಗಿದ ಅಧ್ಯಾಯ. ಮುಖ್ಯಮಂತ್ರಿ ಸ್ಪಷ್ಟವಾಗಿ ಹೇಳಿದರೆ ಇದು ನಾಡಬಾರದ. ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇದು ಮುಗಿದ ಅಧ್ಯಾಯ. ಸರ್, ಸಿದ್ದರಾಮಯ್ಯ ಅವರಿಗೆ ವಯಸ್ಸಾಗಿದೆ, ಮಾತಿನ ದಾಟಿ ಹಿಡಿತ ಕಳ್ಕೊತಿದ್ದಾರಂತೆ ಸಿ.ಟಿ. ರವಿ ಹೇಳಿದ್ದಾರೆ. ಸರ್, ಸಿ.ಟಿ. ರವಿಗೆ ಅವನಿಗೆ ಬುದ್ಧಿ ಭ್ರಮಣೆ ಆಗಿದೆ. ಸಮರ್ಥವಾಗಿ ಸಿದ್ದರಾಮಯ್ಯ ಸಾಹೇಬರು ರಾಜ್ಯವನ್ನು ಅನೇಕ ಏನು ಕರೆಂಟ್ಗಳಿದ್ದಾವೆ ಇದ್ರ ಮಧ್ಯೆಯೂ ಕೂಡ ಸಮರ್ಥವಾಗಿ ಅಭಿವೃದ್ಧಿ ಕಡೆ ಒತ್ತು ಕೊಡ್ತಾ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಧರ್ಮಸ್ಥಳದ ವಿಚಾರದಲ್ಲಿ ಷಡ್ಯಂತ್ರ ಮಾಡ್ತಿದ್ದಾರೆ ಅಂತ ಕಾಂಗ್ರೆಸ್ ಮುಗಿದ ಅಧ್ಯಾಯ. ಕೊಡಿ ಅಂತ ನೆನೆ ಸ್ವಾಮೀಜಿಯವರು ಅಮಿತ್ ಶಾ ಅವ್ರನ್ನ ಮನವಿ ಮಾಡಿದ್ದಾರೆ. ಮನವಿ ಮಾಡೋಕ್ಕೆ ತಪ್ಪೇನಿದೆ, ಮಾಡಿದ್ದಾರೆ. ಅವರು ಕೇಂದ್ರ ಸರ್ಕಾರದ ಏನು ಸ್ಟ್ಯಾಂಡ್ ನೋಡೋಣ. ಸರ್, ಕೆ.ಎನ್. ರಾಜಣ್ಣ ಅವರು ಮತ್ತೆ ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗ್ತಾರೆ ಅಂತ ಸುದ್ದಿ ಇದೆ. ಅದು ಹೈಕಮಾಂಡ್ ಬೇಸಿಕ್, ನನಗೆ ಸಂಬಂಧ.